ದಾವಣಗೆರೆ ದಕ್ಷಿಣ ತೆರವಾದ ಸ್ಥಾನಕ್ಕೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಬಂದಿದೆ. ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಗುರಿದೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಮುಖಂಡರುಗಳು ಆಲೋಚನೆ ಮಾಡಿದ ಚರ್ಚೆಗಳು ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣದ ಅಭ್ಯರ್ಥಿಯನ್ನು ನಾವು ಮಾಧ್ಯಮದ ಮುಂದೆ ಹೇಳಲ್ಲ. ಮಲ್ಲಿಕಾರ್ಜುನ ಅವ್ರ ಜೊತೆ ಮಾತಾಡಿದ್ರಂತೆ ವಿಚಾರವಾಗಿ ಮನೆ ಬೆಂಗಳೂರಲ್ಲಿ ಆ ಥರ ಏನೋ ಸುದ್ದಿ ಹರಡಿದೆ ಸರ್. ನಾನು ನನ್ನ ತಾಯಿ ಎಂಥ ತಾಯಿ ಮೇಲೆ ನಾನು ಭೇಟಿ ಮಾಡಿದ್ದು ಇವತ್ತಲ್ಲ ಎಂದು ಹಿರಿಯರು ನಮ್ಮ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರು ನಿಧನರಾದ ಅದಕ್ಕಿಂತ ಮುಂಚೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ ಸ್ಪರ್ಶದಲ್ಲಿ ನಾನು ಯಡಿಯೂರಪ್ಪ ರಾಘವೇಂದ್ರ ಅವರು ನೋಡ್ಕೊಂಡು ಮಾತಾಡ್ಸಿ ಬಂದು ಅದಾದ ನಂತರ ಯಜಮಾನರ ಬಗ್ಗೆ ಮಾತಾಡಕ್ಕೆ ಹೋಗಿದ್ರೆ ರಾಜಕೀಯ ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ಯಾವಾಗ ಎರಡು ಸ್ಪರ್ಶ ಹಾಸ್ಪಿಟಲ್ ಇದ್ದಾಗ ನಾನು ಸುಳ್ಳು ಹೇಳಲ್ಲ. ಧನ್ಯವಾದ ಸರ್. ಈಗ ನಿಮ್ಮ ಕಡೆಯಿಂದ ಯಾರು ಸಹ ಈಗ ಅಭ್ಯರ್ಥಿಯಲ್ಲಿ ನಾನು ಬಹಿರಂಗವಾಗಿ ಹೇಳಲ್ಲ. ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ಚರ್ಚೆಗಳು ಶುರು ಮಾಡಿದರೆ ಯಾರಿಗೆ ಕೊಡಬೇಕು ಅಂತ ಇದೆ. ಮೀಟಿಂಗ್ ಇದೆ, ಸಂಕ್ರಾಂತಿ ನಂತರ ಸೂಕ್ತವಾದ ಅಭ್ಯರ್ಥಿ ದಕ್ಷಿಣಕ್ಕೆ ಬರಲ್ಲ. ಅಭ್ಯರ್ಥಿ ಗೆಲುವಿಗೆ ಟೊಂಕ ಕಟ್ಟಿರ್ತೀನಿ. ಭಾರತೀಯ ಜನತಾ ಯಾರೇ ಅಭ್ಯರ್ಥಿ ಅವರು ಇಲ್ಲಿ ಯಾರಿಗೆ ಕೊಡಬೇಕಂತ ಪಕ್ಷ ನಿರ್ಣಯ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಮುಖಂಡರು ನಿರ್ಣಯ ಮಾಡ್ತಾರೆ ಯಾರಿಗೆ ಕೊಡಬೇಕಂತ ಹೇಳಿ ಅವ್ರಿಗೆ ಗೊತ್ತಿದೆ. ಆಯ್ತಾ? ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಅತಿ ಹೆಚ್ಚು ಮತವನ್ನು ಪಡೆದ್ರು, ಏನಾಯ್ತು, ಎಲ್ಲವೂ ಮಾಹಿತಿ ಇದೆ. ನಾವು ಬಿಜೆಪಿ ಜೊತೆಗೆ ಇದೀವಿ. ಒಂದು ನಿಮಿಷ. ನಾವು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ನಮ್ಮ ವಿಜಯೇಂದ್ರ ಯುವ ನಾಯಕ, ನಮ್ಮ ಜಿಲ್ಲಾ ಅಧ್ಯಕ್ಷ ರಾಜಶೇಖರ್ ನಾಗಪ್ಪ ಪಾರದರ್ಶಿ ಒಳ್ಳೆ ಕೆಲಸ ಮಾಡ್ತಾರೆ. ಪಕ್ಷದ ಜೊತೆಗಿದ್ದೀವಿ, ಪಕ್ಷ ನಿರ್ಣಯ ಮಾಡುತ್ತೆ. ನಾವು ಹೊರಗಡೆ ಇಲ್ಲ, ಪಕ್ಷದ ಜೊತೆಗಿದ್ದೀವಿ. ಸೂಕ್ತವಾದ ಅಭ್ಯರ್ಥಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಅಂಕ ಕಟ್ಟಿ ಮತದಾರರ ನಾಡಿ ಮಿಡಿದ ಬುದ್ಧಿ ಈಸರಿ ಆಯ್ಕೆ ಮಾಡ್ತಾರೆ. 100 ಗೆಲ್ಲಿಸ್ತೀವಿ. ಧನ್ಯವಾದ. ನೋಡಿ, ನಾನಾಗಿ ದೌರ್ಜನ್ಯ ಮಾತಾಡಿಲ್ಲ. ನನ್ನ ಬಾಯಲ್ಲಿ ಪದ ಬಳಕೆ ನನ್ನ ತಂದೆ ತಾಯಿ, ನನ್ನ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಾರ್ಟಿ ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದೆ. ಕಾಂಗ್ರೆಸ್ ಕಲ್ಚರು ಹೊರಪಟ್ಟಿ ಹಿಡಿಯೋದು, ಕಾಲರ್ ಹಿಡಿಯೋದು, ಹೇಳ್ಕೊಂಡ್ಬರ್ತೀನಿ, ಹೊಡಿತೀನಿ, ಬಡಿತೀನಿ, ಎಲ್ಲಿ ರೀತಿಯಲ್ಲಿ ಹೊಡಿತೀನಿ. ಸುಮಾರು 20 ಜನ ಯುವಕರ ಮೇಲೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ವೀರಶೈವ ಲಿಂಗಾಯತರು, ಒಳಪಂಗಡಗಳು, ಆಲಮಸಮ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿದಾರೆ. ಅವರು 2008ರಲ್ಲಿ 7ರಲ್ಲಿ 2004ರಲ್ಲಿ ನನಗೆ ಆಯ್ಕೆ ಆದೆ. ನನ್ನ ಗೆಲುವನ್ನು ನೋಡಿ ಸಹಿಸಕ್ಕಾಗಲಿಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಅದೇ ರೀತಿ ದೌರ್ಜನ್ಯಗಳು ಮಾಡಿದರು. 2008ರಲ್ಲಿ ನಾನು 2ನೇ ವಿಧಾನಸಭೆಗೆ ನನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಯಡಿಯೂರಪ್ಪನ ಪ್ರಚಾರ ಭಾಷಣಕ್ಕೆ ಬರಬೇಕಾಯ್ತು. ಇನ್ನಿಂದ ನೋಡಿ, ಕನಕಪೀಠದ ಹೊಸದುರ್ಗ ಸ್ವಾಮೀಜಿಗಳು, ಕನಕಪೀಠದ ಈಶ್ವರ ಸ್ವಾಮೀಜಿಗಳು ಕನಕ ಜಯಂತಿ ಇತ್ತು. ಆ ಕನಕ ಜಯಂತಿಯಲ್ಲಿ ನಾನು ಪಾಲ್ಗೊಂಡಿದ್ದೆ, ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ರು. ಆದರೆ ಅನಗತ್ಯವಾಗಿ ಇನ್ನಿನ ರಾತ್ರಿ ಬೆಂಕಿ ಹಚ್ಚಿದ್ರು, ಮನೆ ಮೇಲೆ ಕಲ್ತುರೋಟ ಮಾಡಿದ್ರು, ಕಾರು ಬೆಂಕಿ ಹಚ್ಚಿದ್ರು. ನಾನು ಆ ಸಂದರ್ಭ ಎದುರಿಲ್ಲ. ನಾನು ಚುನಾವಣೆ ಪೂರ್ವದಲ್ಲಿ ನನ್ನನ್ನು ಬಹಳಷ್ಟು ಜನ ಗುಂಡಾಗಿರಿ ಮಾಡಿ ಹೊನ್ನಾಳಿ, ನಾನು ಹೆಸರು ಹೇಳದೇ ಅಲ್ಲ ವ್ಯಕ್ತಿ, ನನ್ನ ಬಾಯಿಂದ ಹೆಸರು ಬಂದರೆ ದೊಡ್ಡರಾಗ್ತದೆ. ನಾನು ಹೇಳ್ತೀನಿ, ನಾನು ಶಾಸಕರಾಗಿನ ಮುಂಚೆಲೂ ಯಾರಿಗೂ ಸೊಪ್ಪಾಗಿಲ್ಲ, ಬೆರಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಜನ ನನ್ನನ್ನು ಸ್ವಂತ ಮಗನಂತೆ, ಸಹೋದರನಂತೆ ಕಂಡಿದ್ದಾರೆ. ಎಲ್ಲರ ಮೇಲೆ ದೌರ್ಜನ್ಯ ಇದೇ ರೀತಿ ಮಾಡ್ತಾರೆ. ನನ್ನ ಮೇಲೆ ಹೊರಡುಪಟ್ಟಿ ಹಿಡಿದು ಹೇಳ್ಕೊಂಬರ್ತೀವಿ ಅಂದಾಗ ನಾನು ಸವಾಲು ಹಾಕಿದ್ದೀನಿ. ನಿನ್ನೆ ದಿವಸ ರಜೆ ದಿವಸ DG ಸಲೀಮ್ರವರು ಕರೆ ಮಾಡಿ ಮಾತಾಡಿದ್ವಿ, ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ವಿ. ನಿನ್ನೆ ಬಂದು ಕಚೇರಿ ಬಂದು ನಾವು ದೂರು ಕೊಟ್ಟಿದ್ದೀವಿ. ಈ ದೂರಾಗಿ ಉಳಿಬಾರ್ದು ಅಂತ ಹೇಳಿದ್ದೀವಿ. ಈಗಾಗಲೇ DGP ಅವರು SP ಅವರಿಗೆ ಕರೆ ಮಾಡಿ ಅವ್ರಿಗೆ ಏನು ನಡೆದಿದೆ ಮಾಹಿತಿಯನ್ನು ಕೇಳಿದ್ರೆ SP ಅವರು ನನಗೆ ಕರೆ ಮಾಡಿದ್ರು. ಸಹೋದರಿ
ಯಾಕೆ ಸರ್ ನಾವಿದ್ವೆಲ್ಲ ಮಾಡ್ತಿದ್ವಿ, ನೋಡಮ್ಮ ನಿಮ್ಮ ಯಾರ ಮೇಲೆ ದೂರು ಹೇಳಿಲ್ಲ, ಇವತ್ತು ಈ ವ್ಯಕ್ತಿಯ ಗುಂಡಗಿರಿ ಜಾಸ್ತಿ ಆಗಿದೆ ಅಂತೇಳಿ ನಾನು ದೂರು ಕೊಡಿ ಅಂದರೆ ಈಗಾಗಲೇ ಪೊಲೀಸ್ ಇಲಾಖೆಯವರು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರೆ ನನಗೆ ವಿಶ್ವಾಸ ಇದೆ. ಆ ವ್ಯಕ್ತಿಯ ಮೇಲೆ FIR ಹಾಕಬೇಕು, ಬಂಧಿಸ್ಬೇಕು ಅಂತ ನಾವು ಹೇಳಿದ್ವಿ. DG ಅವರಿಗೆ ಸಲೀಮ್ರವರು ನಮಗೆ ಭರವಸೆ ಕೊಡಿದರೆ, ಭಾಳ ವಿಶ್ವಾಸದ ಮಾತುಗಳನ್ನ ಹೇಳಿದರೆ. ನಮಗೆ ವಿಶ್ವಾಸ ಇದೆ ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಇನ್ನು ಮುಂದೆ ಗುಂಡಾಗಿರಿ ನಡೆಯಲ್ಲ. ಈ ಗುಂಡಾಗಿರಿನ ಮೆಡ್ಸೋಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಂಕಲ್ಪ ಮಾಡಿದ್ವಿ. ಹೊನ್ನಾಳಿ ನ್ಯಾಮತಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ಜಾತ್ಯತೀತ 2022 ವಿಧಾನಸಭೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸ್ತಿದ್ರೆ ಸಿದ್ದರಾಮಯ್ಯಿಂದ ಸೋತ್ವಿ. ನಾನು ಅಖಾಡಕ್ಕೆ ಬರ್ತೀನಿ, ತನ್ನ ಸವಾಲು ಸ್ವೀಕಾರ ಮಾಡು. ಕ್ಷೇತ್ರ ಜನ ಪ್ರಜ್ಞಾವಂತ ಮತದಾರರು